ಹಿಂದೆ ಬನ್ನಿ ಸ್ವಲ್ಪ. ಸರ್ ಒಂದು ನಿಮಿಷ ಸರ್. ಸರ್ ಹೂ ಹಾಕಿ ಸರ್ ಹಾಗೆ. ಸ್ವಾಮೀಜಿಯವರು ಸರ್ ಸ್ವಾಮೀಜಿಯವರು ಸರ್ ಒಂದ್ಸಲಿ ಒಟ್ಟಿಗೆ ಹಾಕಿ ಸರ್ ದಯವಿಟ್ಟು ಸರ್. ಸ್ವಾಮಿ ಧನ್ಯವಾದಗಳು. ಈಗ ಉದ್ಘಾಟಕರಾದಂತಹ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ನಮಸ್ಕಾರ.
ಸರ್ ಕೇಟ ಸ್ವಲ್ಪ ಸರಿ ಪೇಟ ಸರಿ ಸರಿ ಕರೆಕ್ಟಾಗಿದೆ ಸರ್. ಮುಗೀತಿಲ್ಲ ಇಟ್ಕೊಂಡ ಮುಗೀತಿಲ್ಲ ಸ್ವೀಕಾರ ಮಾಡಿರುವ ತಂದೆ ಜ್ಯೋತಿ ಪ್ರಕಾಶ್ ಅವರಿಗೆ ಧನ್ಯವಾದಗಳು. ಮುಂದಿನ ಸನ್ಮಾನಿತರು ಉಪನ್ಯಾಸವನ್ನು ನೀಡಿದಂತಹ ಚಂದ್ರಶೇಖರ್ ನಂಗರೆ ಅವರು. ಶ್ರೀಮತಿ ಶಾಂತಾದೇವಿಯವರು ಮತ್ತು ಚಂದ್ರಶೇಖರ ನಂಜುರಿಯವರು, ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಆಸೀನರಾಗಿರ್ತಕ್ಕಂಥ ಎಲ್ಲ ರೆಡ್ಡಿ ಜನಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರೆ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವೇಮನ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಸಂಘದ ವತಿಯಿಂದ ಆಚರಣೆ ಮಾಡುವುದು ಒಂದು ಸಂಪ್ರದಾಯವಾಗಿದೆ. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಂಥವರು ಯಾರ್ಯಾರು ಚುನಾಯಿತ ಪ್ರತಿನಿಧಿರ್ಬೋದು, ಅದರಲ್ಲಿ 3 ಇದ್ದಾರೆ. ನಮ್ಮ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಿರ್ತಕ್ಕಂಥವರು ಒಂದು ಗೋಪಿನಾಥ್ ಅವರು, ಒಂದು ಪೂಜಾರವರು, ಇನ್ನೊಂದು ಭೈರಪ್ಪನವರು, 3 ಕೂಡ ಪೂಜಾರವರು ಮೊದಲನಾಗಿದ್ದರು. ಇವರು ಹೊಸದಾಗಿ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಿರ್ತಕ್ಕಂಥ ವಿಚಾರ ಅಂತೇಳಿ ನಿಮ್ಮೆಲ್ಲರೂ ಪರವಾಗಿ ಅವರಿಗೆ ಅಭಿನಂದನೆಯನ್ನು ನಾನು ಕೂಡ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ನಂಜುಂಡೇಡಿಯವರು ಖ್ಯಾತ ವಕೀಲರು, ವಕೀಲಿ ವೃತ್ತಿಯಲ್ಲಿ ಸುಮಾರು 45 ವರ್ಷಗಳ ಕಾಲ ಅವರು ಒಳ್ಳೆ ಹೆಸರನ್ನು ಪಡೆದಿರ್ತಕ್ಕಂಥವರು. ಮತ್ತು ಇತ್ತೀಚೆಗೆ ಸತತವಾಗಿ ಚುನಾವಣೆಯಲ್ಲಿದೆ ಎಲ್ಲ ಒಗ್ಗಟ್ಟಾಗಿ ಒಂದು ಸಂಸ್ಥೆ ನಡೀತಾ ಇದ್ದಾರೆ ನಮ್ಮ ಕರ್ನಾಟಕದ ರೆಡ್ಡಿ ಸಂಘ. ಇದು ಇದೇ ಸಂಪ್ರದಾಯ. ಚುನಾವಣೆಗಳಿದೆ, ಚುನಾವಣೆ ಇವತ್ತು ಆಡಳಿತ ಮಂಡಳಿ ಮೊದಲು ಕೂಡ ಆಯ್ಕೆ ಆಗಲಿ, ನಮ್ಮ ಒಗ್ಗಟ್ಟು ಪ್ರದರ್ಶನ ಆಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಕರ್ನಾಟಕ ರಾಜ್ಯದ ರೆಡ್ಡಿ ಜನಸಂಘ ಇವತ್ತು ನಾನು ಅನೇಕ ಬಾರಿ ಹೇಳಿದ್ದೀನಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿರ್ತಕ್ಕಂಥ ತಾಲೂಕುಗಳಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ನಮ್ಮ ಕೈಯಾಗುವಂಥ ಸಹಾಯವನ್ನು ನಮ್ಮ ಸಂಘ ಕೂಡ ಮಾಡಬೇಕು. ಮತ್ತು ಹಿಂದೆ ಎಲ್ಲ ಬರೀ ನಮ್ಮ ಹಳೆ ಮೈಸೂರಲ್ಲಿ ಇರ್ತಕ್ಕಂಥ, ಅದು ವಿಶೇಷವಾಗಿ ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥದ್ದೇ ಒಂದು ಈ ಸಂಘ ಇತ್ತು. ಆಮೇಲೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಇದನ್ನೆಲ್ಲ ಕೂಡ ಸೇರಿಸ್ಕೊಂಡಿದ್ದಾರೆ. ಮತ್ತು ಈಗ ನಮ್ಮ ಒಂದು ಸಮಾವೇಶ ಆದಮೇಲೆ ಉತ್ತರ ಕರ್ನಾಟಕರು ಮತ್ತು ಅದೇ ರೀತಿ ಹೈದರಾಬಾದ್ ಕರ್ನಾಟಕರು, ಬಾಂಬೆ ಕರ್ನಾಟಕ, ಉತ್ತರ ಕರ್ನಾಟಕರು ಎಲ್ಲರೂ ಸೇರಿಸಿ ಅವರು ಕೂಡ ಈಗ ಸಾಕಷ್ಟು ನಮ್ಮ ಜೊತೆ ಬೆಳೆದಿದ್ದಾರೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮಾಜ, ಭಾಷೆ ಬೇರೆ ಇರ್ಬೋದು, ಆಹಾರ ಪದ್ಧತಿ ಬೇರೆ ಇರ್ಬೋದು, ಸಂಸ್ಕೃತಿ ಬೇರೆ ಇರ್ಬೋದು, ಆದರೆ ಅದನ್ನೆಲ್ಲ ಕೂಡ ಮರೆತು ಇದೆಲ್ಲ ಕೂಡ ಒಗ್ಗಟ್ಟಾಗಿ ಒಂದು ವೇದಿಕೆ ಮೇಲೆ ಸೇರುವಂಥ ಕೆಲಸವನ್ನು ನಮ್ಮ ರೆಡ್ಡಿ ಜನಸಂಘ ಮಾಡ್ತಾ ಇದೆ. ಹೀಗೆ ಮುಂದುವರಿಸ್ಕೊಂಡು ಹೋಗಿ ಅದಕ್ಕೆ ಹೇಳಿ ಒಂದು ಕಾರ್ಯಕ್ರಮ ಸಾಕಷ್ಟು ಜನ ಎಲ್ಲ ಸನ್ಮಾನಿತರೆಲ್ಲ ಮಾತಾಡಿದ್ದಾರೆ. ಸ್ವಾಮೀಜಿಯವರ ಆಶೀರ್ವಾದ ಕೂಡ ಇದೆ. ಆ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡಿದೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ